ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಪೂರಿ ಮತ್ತು ಕುಂಬಳಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಸೊ ನಾನಿವಾಗ ಇಲ್ಲಿ ಒಂದು ಅರ್ಧದಷ್ಟು ಕುಂಬಳಕಾಯಿ ತೊಗೊಂಡಿದ್ದೀನಿ. ಸೊ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕುಂಬಳಕಾಯಲ್ಲಿ ಬೀಜ ಬರುತ್ತಲ್ವ, ನಾನು ಅದನ್ನು ವೇಸ್ಟ್ ಮಾಡಲ್ಲ. ಅದನ್ನು ನೀಟಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಈ ಬೀಜನ ಹುರ್ಕೊಂಡು ತಿಂತೀನಿ. ತುಂಬ ಚೆನ್ನಾಗಿರುತ್ತೆ. ಯಾರ್ಯಾರು ಈ ಥರ ಕುಂಬಳಕಾಯಿ ಬೀಜನ ಸುಮ್ಮನೆ ವೇಸ್ಟ್ ಮಾಡ್ತೀರೋ ಅವ್ರ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ಇವಾಗ ನಾನೊಂದು 2 ಈರುಳ್ಳಿ, 1 ಟೊಮೊಟೊ, ಒಂದು 5-6 ಹಸಿಮೆಣ್ಸಿನ್ಕಾಯಿ ತೊಗೊಳ್ತೀನಿ. ಒಂದು ಕುಕ್ಕರ್ ತೊಗೊಳ್ಳೋಣ. ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಯಾರ್ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಕುಂಬಳಕಾಯಿ ಪಲ್ಯ ಎಲ್ಲರಿಗೂ ಗೊತ್ತಿರೋದೆ, ಬಟ್ ನಂಗೆ ಡೈಲಿ ಅಪ್ಲೋಡ್ ಮಾಡೋಕೆ ಒಂದು ಕಂಟೆಂಟ್ ಬೇಕಲ್ಲ. ಸೊ ನಾನು ಬೆಳಿಗ್ಗೆ ಏನು ಟಿಫನ್ ಮಾಡ್ತೀನೋ ಅದನ್ನೇ ಶೂಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಕರಿಬೇವು ಸೊಪ್ಪು ಹಾಕ್ಕೊತಾ ಇದ್ದೀನಿ. ಕುಂಬಳಕಾಯಿ ಪಲ್ಯ ದೋಸೆ, ಪೂರಿ, ಚಪಾತಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಊರಲ್ಲಾದರೆ ನಾವೇ ಮನೆಯಿಂದೇ ಬೆಳೀತಾ ಇದ್ವಿ. ಇವಾಗ ಹೊರಗಡೆಯಿಂದ ದುಡ್ಡು ಕೊಟ್ಟು ತರೋ ಥರ ಆಗಿದೆ. ಸೊ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ರೆಡಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ಮೇಲೆ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕುಂಬಳಕಾಯಿ ಪಲ್ಯ ಆ್ಯಕ್ಚುಲಿ ತುಂಬ ಈಸಿ, ಒಂದು 5 ನಿಮಿಷಕ್ಕೆ ಕಟ್ ಅಂತ ಆಗಿಬಿಡುತ್ತೆ. ಫ್ರೈ ಮಾಡ್ಕೊಳ್ಳೋಣ. ಯಾರ್ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇವಾಗ ಒಂದು 5-6 ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಮತ್ತು 1 ಟೊಮೊಟೊ ಬಂದು ಆಪ್ಷನಲ್, ಕೆಲವ್ರು ಹಾಕ್ತಾರೆ ಕೆಲವ್ರು ಹಾಕಲ್ಲ. ನಾನು ಒಂದನ್ನು ಮಾತ್ರ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ನೀಟಾಗಿ ಫ್ರೈ ಆದರೆ ಸಾಕು. ಮತ್ತು ಕುಂಬಳಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಬೇಕು. ಮತ್ತು ಇವಾಗ ನಿಮಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ನೀಟಾಗಿ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು 10-15 ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು. ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ, ಅಟ್ಲೀಸ್ಟ್ ಬೇಗ ಕುಕ್ ಆಗೋದಕ್ಕೆ. ನೋಡಿ ಇವಾಗ ಈ ಥರ ಕುಕ್ ಆಗಿದೆ. ನಾನಿಲ್ಲಿ ಪೂರಿಗೆ ರೆಡಿ ಮಾಡ್ಕೊತಿದ್ದೀನಿ. ಆ್ಯಕ್ಚುಲಿ ನನಗೆ ಪೂರಿ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಯಾವಾಗ ಮಾಡಿದಾಗಲೂ ತುಂಬ ಗಟ್ಟಿ ಆಗಿಬಿಡ್ತಿತ್ತು. ಬಿಸಿ ಬಿಸಿಲು ತಿನ್ನೋಕ್ಕೆ ಸಾಫ್ಟಾಗೇ ಇರ್ತಿತ್ತು, ಬಟ್ ಸ್ವಲ್ಪ ಹೊತ್ತು ಬಿಟ್ಟಿದ ತಕ್ಷಣ ಗಟ್ಟಿ ಆಗಿಬಿಡ್ತಿತ್ತು. ಬಾಕ್ಸಿಗೆಲ್ಲ ತೊಗೊಂಡು ಹೋಗೋಕೆ ಆಗ್ತಾನೇ ಇರಲಿಲ್ಲ. ಬಟ್ ಇವತ್ತೇ ಫಸ್ಟ್ ಟೈಮ್ ನನಗೆ ಇಷ್ಟು ಸಾಫ್ಟಾಗಿ ಬಂದಿದ್ದು. ಆ್ಯಂಡ್ ಪೂರಿ ಮಾಡಬೇಕಾದ್ರೆ ಅದು ಉಬ್ಬುತ್ತಲ್ಲ, ಆ ಥರ ಉಬ್ಬಿದ್ದು ಇವತ್ತೇ ಫಸ್ಟ್ ಟೈಮ್. ನಾನು ಯೂಟ್ಯೂಬ್ ನೋಡ್ಕೊಂಡೇ ಮಾಡಿದ್ದು.
ಅಂದರೆ ಫಸ್ಟ್ ಟೈಮ್ ನಾವು ಯಾವುದೋ ಅಡುಗೆ ಮಾಡಿದಾಗ ಅದು ಪರ್ಫೆಕ್ಟಾಗಿ ಬಂದುಬಿಟ್ರೆ ಏನೋ ಒಂಥರ ಖುಷಿ ಅಲ್ವಾ. ನಾನು ತುಂಬ ದಿವಸ ಆಗಿತ್ತು ಪೂರಿ ಮಾಡಿ. ನಾನು ಪೂರಿ ಮಾಡದೇ ಇರೋದಕ್ಕೆ ಕಾರಣವೇ ಗಟ್ಟಿ ಆಗುತ್ತೆ ಅಂತ. ಬಟ್ ಯೂಟ್ಯೂಬಲ್ಲಿ ಏನೋ ಒಂದು ಟ್ರಿಕ್ ನೋಡಿದೆ, ಅದನ್ನು ಟ್ರೈ ಮಾಡಿದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ. ನಿಮಗೂ ಆ ಟಿಪ್ಸ್ ಏನು ಅಂತ ಬೇಕಂದರೆ ಕಮೆಂಟ್ ಮಾಡಿ. ನನಗಂತೂ ಪೂರಿ ಉಬ್ತಾ ಇದ್ದರೆ ಫಸ್ಟ್ ಟೈಮ್ ಮಾಡ್ತಿದ್ನಲ್ಲ, ಏನೋ ಒಂಥರ ಖುಷಿ ಆಗ್ತಿತ್ತು, ಸಾಫ್ಟಾಗಿತ್ತು. ನಾನು ಲಂಚ್ ಬಾಕ್ಸಿಗೂ ಇವತ್ತು ಇದನ್ನೇ ತೊಗೊಂಡೋಗಿದ್ದೆ. ಮಧ್ಯಾಹ್ನಕ್ಕೂ ಅಷ್ಟೇ ಪೂರಿ ತುಂಬಾ ಸಾಫ್ಟಾಗಿತ್ತು. ಸೊ ರೆಡಿ ಆಯಿತು ನೋಡಿ ಈ ಥರ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು 5K ಫ್ಯಾಮಿಲಿಗೆ ವೆಯ್ಟ್ ಮಾಡ್ತಿದ್ದೀನಿ. ಯಾರ್ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ದೀರಾ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.